ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನೊಂದು ಆನೆ ಮುಂದೆ ನಿಂತಿದ್ದಾರೆಂದು ನೋಡುತ್ತೀರಾ? ಮೂನಾರ್ನಲ್ಲಿ ಒಳ್ಳೆಯ ಒಂದು ಗಾರ್ಡನ್ ಇದೆ. ಮೂನಾರ್ ಬೆಟ್ಟ ಪ್ರದೇಶ ಇದೆ ಅಲ್ಲವಾ, ಕೇರಳದಲ್ಲಿ ಸುಂದರವಾದ ಪ್ರದೇಶ. ಈ ರೀತಿ ಸುಂದರವಾದಂಥ ಒಂದು ದೊಡ್ಡ ಆನೆಯನ್ನು ನಿರ್ಮಿಸಿದ್ದಾರೆ. ನ್ಯಾಚುರಲ್ ಆಗಿದೆ ಅಲ್ಲವಾ, ನಿಜವಾದ ಆನೆಯಂತೆಯೇ ಇದೆ. ಒಂದು ಕಾಲದಲ್ಲಿ ಒಂದು ದೊಡ್ಡ ಆನೆ ಊರಿನೊಳಗೆ ಬಂದು ಅಟ್ಟಹಾಸ ಮಾಡಿತಂತೆ. ಅದು ಇಷ್ಟು ದೊಡ್ಡ ಆನೆಯಂತೆ. ಹಾಗಾಗಿ ಅದರ ನೆನಪಿಗಾಗಿ ಇದನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಜನರನ್ನು ಭಯಪಡಿಸಿದಂಥ ಒಂದು ಆನೆಯನ್ನು ಇಲ್ಲಿ ನಿರ್ಮಿಸಿ ಇಟ್ಟಿದ್ದಾರೆ, ಅದನ್ನು ನೆನಪಿಗೆ ತರುವ ಹಾಗೆ. ಸರಿ, ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂಬುದಾಗಿ ಕೇಳುತ್ತೀರಾ? ಯೆಹೆಜ್ಕೇಲನು 36ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಾವು ನಿರ್ಮಲರಾಗಬೇಕಾಗಿರುವುದು ಅವಶ್ಯ. ನಾವು ಶುದ್ಧವಾಗಬೇಕು. ನೋಡಿರಿ, ಮನೆಯನ್ನು ಗುಡಿಸಿ ಶುದ್ಧ ಮಾಡುತ್ತೇವೆ. ನಿಮ್ಮ ಆಫೀಸ್ ರೂಮನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಶುದ್ಧ ಮಾಡುತ್ತಾರೆ. ನೀವು ಬೆಂಗಳೂರಿನಂಥ ಮಹಾನಗರಗಳಿಗೆ ಹೋದರೆ, ಮಧ್ಯರಾತ್ರಿಗಳಲ್ಲಿ ಹೋದರೆ ಅನೇಕರು ರಸ್ತೆಗಳನ್ನೆಲ್ಲ ಕ್ಲೀನ್ ಮಾಡುತ್ತಾ ಇರುತ್ತಾರೆ. ಯಾಕೆಂದರೆ ಹಗಲಿನಲ್ಲೆಲ್ಲ ಟ್ರಾಫಿಕ್ ಇರುತ್ತದೆ. ನೈಟ್ನಲ್ಲಿ ಟ್ರಾಫಿಕ್ ಇಲ್ಲದೆ ಇರುವುದರಿಂದ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಶುದ್ಧ ಮಾಡುತ್ತಾರೆ. ಹಗಲೆಲ್ಲ ಬಹಳ ಕಸಗಳು ಬೀಳುತ್ತವೆ. ರಾತ್ರಿ ಶುದ್ಧ ಮಾಡುವುದರಿಂದ ಮರುದಿನ ಬೆಳಗ್ಗೆ ನೋಡುವಾಗ ಶುದ್ಧವಾಗಿರುತ್ತದೆ. ಒಂದು ಪಾರ್ಕ್ಗೆ ಮುಂಜಾನೆ ಹೋದರೆ ಶುದ್ಧವಾಗಿರುತ್ತದೆ. ಯಾಕೆಂದರೆ ಹಿಂದಿನ ದಿನ ರಾತ್ರಿ ಅದನ್ನೆಲ್ಲ ಕ್ಲೀನ್ ಮಾಡಿ ಶುದ್ಧ ಮಾಡಿರುತ್ತಾರೆ. ನಾವು ಪಾಪ ತುಂಬಿದಂಥ ಲೋಕದಲ್ಲಿ ಬಾಳುತ್ತಾ ಇದ್ದೇವೆ. ಪಾಪದ ಕರೆಗಳು ಆಗುತ್ತಾ ಇರುತ್ತವೆ. ಕೋಪ, ಇಚ್ಛೆಗಳು, ಕೆಲವೊಮ್ಮೆ ದ್ವೇಷ, ಕೆಲವೊಂದು ಸಮಯಗಳಲ್ಲಿ ತಪ್ಪಾದ ಮಾತುಗಳು, ಈ ರೀತಿ ಪಾಪದ ಕಸಗಳು ಸೇರುತ್ತಾ ಇರುತ್ತವೆ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಶುದ್ಧ ಮಾಡುವೆ. ಆಗಾಗ ಶುದ್ಧ ಮಾಡಬೇಕು. ಆದ್ದರಿಂದಲೇ ಮುಂಜಾನೆ ಎದ್ದು ಸತ್ಯವೇದವನ್ನು ಧ್ಯಾನಿಸಿ ನಾವು ಪ್ರಾರ್ಥಿಸುವಾಗ ಆ ವಾಕ್ಯಗಳ ಮೂಲಕ ನಾವು ಪರಿಶುದ್ಧ ಮಾಡಲ್ಪಡುತ್ತೇವೆ. ಪವಿತ್ರಾತ್ಮನ ಮೂಲಕ ನಾವು ಪರಿಶುದ್ಧ ಮಾಡಲ್ಪಡುತ್ತೇವೆ. ದೇವರೇ ನಮ್ಮಲ್ಲಿರುವಂಥ ಕಸಗಳನ್ನೆಲ್ಲ ನೀಗಿಸಿ ಪರಿಶುದ್ಧ ಮಾಡುವರು. ನಾನು ನಿನ್ನನ್ನು ನಿರ್ಮಲ ಮಾಡುವೆನೆಂಬುದಾಗಿ ದೇವರು ಹೇಳುತ್ತಾರೆ. ನಮ್ಮನ್ನು ನಾವೇ ಪರಿಶುದ್ಧ ಮಾಡಿಕೊಳ್ಳುವುದಕ್ಕೆ ಆಗದು. ಆತನೇ ನಮ್ಮನ್ನು ಪರಿಶುದ್ಧ ಮಾಡುವಂಥ ದೇವರು. ನಿಮಗೆ ಗೊತ್ತು ಯಾವ ಭಾಗದಲ್ಲಿ ಶುದ್ಧ ಮಾಡಬೇಕು. ಕೆಲವರಿಗೆ ಕಣ್ಣಿನ ದೃಷ್ಟಿಯಲ್ಲಿ ಸಮಸ್ಯೆ, ಕೆಲವರಿಗೆ ಮಾತಿನಲ್ಲಿ ಸಮಸ್ಯೆ, ಕೆಲವರಿಗೆ ಕೇಳುವುದರಲ್ಲಿ ಸಮಸ್ಯೆ, ಕೆಲವರಿಗೆ ಮೈಂಡ್ನಲ್ಲಿ ಯೋಚನೆಗಳಲ್ಲಿ ಹೊಲಸುಗಳೆಲ್ಲ ಬರುತ್ತವೆ, ತಪ್ಪಾದ ಯೋಚನೆಗಳು ಬರುತ್ತವೆ. ಹೋರಾಟವಾಗಿದೆ. ನನಗೆ ಇದರಲ್ಲೇ ಪದೇ ಪದೇ ಈ ಒಂದು ಪಾಪದ ಸಮಸ್ಯೆ. ದೇವರ ಕರೆಗಳಲ್ಲಿ ಒಪ್ಪಿಸಿಕೊಡಿ. ಆತನು ನಿರ್ಮಲ ಮಾಡಿ ಶುದ್ಧ ಮಾಡಿ ನೀವು ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನು ಹೊಂದಲು ಸಹಾಯ ಮಾಡುವರು. ದೇವರಿಗೆ ಹತ್ತಿರವಾಗುತ್ತಾ ಪಾಪದ ಕಾರ್ಯಗಳೆಲ್ಲ ಕಡಿಮೆ ಆಗಿ ಪೂರ್ಣ ಪರಿಶುದ್ಧತೆಯ ಕಡೆಗೆ ಮುನ್ನಡೆಯುವಿರಿ. ಕೇಳುವಿರಾ? ಹೃದಯದಲ್ಲಿ ಕೈ ಇಟ್ಟುಕೊಂಡು, ದೇವರೇ ನನ್ನನ್ನು ಶುದ್ಧ ಮಾಡಿ, ಯೇಸುವೆ ನನ್ನನ್ನು ಶುದ್ಧ ಮಾಡಿರಿ. ನಿಮ್ಮ ರಕ್ತದಿಂದ, ನಿಮ್ಮ ಆತ್ಮನಿಂದ ಪರಿಶುದ್ಧಪಡಿಸಿರಿ. ನಿಮ್ಮ ವಾಕ್ಯದ ಮೂಲಕ ಶುದ್ಧ ಮಾಡಿರಿ, ನಾನು ಶುದ್ಧನಾಗುವೆನೋ. ಈ ಮಗನು ಈ ಮಗಳು ಸಿನ್ಸಿಯರ್ ಆಗಿ ಕೇಳುತ್ತಾ ಇದ್ದಾರೆ. ಈಗಲೇ ಪರಿಶುದ್ಧಪಡಿಸಿ ಆ ಒಂದು ಸಂತೋಷದಿಂದ ತುಂಬಿಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.